ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ದಿನ ನಮ್ಮ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಕುರಿ ಬೋಟಿ ಮಸಾಲ ಹಾಗೇನೆ ಕುರಿ ಮಟನ್ ಡ್ರೈ ಮಾಡ್ತಾ ಇದ್ದೇವೆ. ಅದು ಪಕ್ಕ ಹಳ್ಳಿ ಸ್ಟೈಲಲ್ಲಿ. ಹಾಗೆ ಕುರಿ ಮಟನ್ ಸೇವನೆಯಿಂದ ನಮ್ಮ ದೇಹಕ್ಕೆ ದೊರೆಯುವಂತಹ ಆರೋಗ್ಯ ಲಾಭಗಳ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಗೆಳೆಯರೇ. ಸ್ನೇಹಿತರೆ, ಈಗ ನಾವು ಮೊದಲಿಗೆ ಮಟನ್ ಡ್ರೈ ಮಾಡ್ತಾ ಇದ್ದೀವಿ. ಮಟನ್ ಡ್ರೈ ಮಾಡಲು ಒಲೆ ಮೇಲೆ ಈಗ ಪಾತ್ರೆ ಇಟ್ಬಿಟ್ಟು ಸನ್ಫ್ಲವರ್ ಆಯಿಲ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಈ ಒಂದು ರೆಸಿಪಿಗೆ. ಮೊದಲು ಈ ರೀತಿ ನಾವು ಚೆನ್ನಾಗಿ ಒಗ್ಗರಣೆ ಹಾಕ್ಕೊಳ್ಬೇಕಾಗುತ್ತೆ. ಈರುಳ್ಳಿನ ನಾವು ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಬೇಕು. ಈ ಥರ ಬೆಂದಾಗ ಏನಾಗುತ್ತಂದರೆ ಅದು ಇನ್ನೂ ಕೂಡ ಸಖತ್ತು ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ನಾವೀಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ ರುಚಿಗೆ ತಕ್ಕಂತೆ. ಟೋಟಲ್ ಇದು 15 kg ಮಟನ್ ಡ್ರೈ ಮಾಡ್ತಾ ಇರೋದು. ಅದಾದಮೇಲೆ ನೋಡ್ರಿ, ಈಗ ಶುಂಠಿ ಪೇಸ್ಟ್ ಕೂಡ ನಾವು ಹಾಕ್ಕೊಳ್ತಾ ಇದ್ದೀವಿ ರುಚಿಗೆ ತಕ್ಕಂತೆ. ಆ ಫ್ಲೇವರ್ ಮಾತ್ರ ಸಖತ್ತ ಬರ್ತಾ ಇದೆ, ಘಮ ಘಮ ಅಂತ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಈಗ ಆಗಾಗ್ಗೆ ಈ ಥರ ತಿರುಗಿಕೊಳ್ಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ ಅದಕ್ಕೆ. ಅದಾದಮೇಲೆ ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೀವಿ. ಅನಂತರ ನಾವು ಈ ರೀತಿ ಮಸಾಲೆಯನ್ನು ಚೆನ್ನಾಗಿ ತಿರುಗಿಕೊಳ್ಬೇಕಾಗುತ್ತೆ. ಯಾಕೆಂದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಸಿಯೋದಕ್ಕೆ ಬಿಡಬಾರ್ದು. ಸೀದ್ರೆ ಗೊತ್ತಲ್ವಾ, ರುಚಿ ಹಾಳಾಗುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ನಾವು ಈ ರೀತಿ ತಿರುಗಿಕೊಳ್ಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಈಗ ಎಲ್ಲದೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯ್ತಾ ಇದೆ. ನಾವು ಈ ರೀತಿ ಮಟನ್ ಡ್ರೈ ಮಾಡಬೇಕಂದ್ರೆ ಮೊದಲು ನಾವು ಈ ರೀತಿ ಗೊಜ್ಜನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅನಂತರ ನಾವು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀವಿ ರುಚಿಗೆ ತಕ್ಕಂತೆ. ನಂತರ ಎಲ್ಲದೂ ಕೂಡ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಲೇಬೇಕು. ಆಗ ಏನಾಗುತ್ತೆ ಅಂದರೆ ಇನ್ನೂ ಕೂಡ ರುಚಿ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಈ ಥರ ಚೆನ್ನಾಗಿ ಗೊಜ್ಜು ಮಾಡ್ಕೊಳೋದ್ರಿಂದ ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಅದಾದಮೇಲೆ ನಾವು ಟೊಮೊಟೊನ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲವನ್ನೂ ಕೂಡ ಮತ್ತೆ ನಾವು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀವಿ ಎಣ್ಣೆಯಲ್ಲಿ. ನೀವು ನೋಡ್ತಾ ಇರ್ಬೋದು, ಗೊಜ್ಜು ಚೆನ್ನಾಗಿ ರೆಡಿ ಆಗ್ತಾ ಇದೆ. ಮೊದಲಿಗೆ ನಾವು ಚೆನ್ನಾಗಿ ಮಟನ್ ಬೇಯಿಸ್ಕೊಂಡಿದ್ವು, ಅದನ್ನು ಈಗ ಮತ್ತೆ ಗೊಜ್ಜೊಳಗೆ ಹಾಕ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಅದನ್ನು ನಾವು ಮೊದಲು ಏನಂತಂದರೆ ಸ್ವಲ್ಪ ಖಾರ ಮಸಾಲೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನಾವು ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದು. ಅನಂತರ ನೋಡ್ರಿ, ಅದನ್ನು ಚೆನ್ನಾಗಿ ಬೇಯ್ದ ನಂತರದಲ್ಲಿ ನಾವು ಈ ಒಂದು ತಯಾರು ಮಾಡಿಕೊಂಡಂತಹ ಗೊಜ್ಜಿಗೆ ನಾವು ಎಲ್ಲ ಮಟನ್ನು ಕೂಡ ಹಾಕ್ತಾ ಇದ್ದೀವಿ. ಸ್ನೇಹಿತರೆ, ಈಗ ಈ ಮಟನ್ ಡ್ರೈ ರೆಡಿ ಆಗಲಿಕ್ಕೆ ಕನಿಷ್ಠ ಅಂದರೂ ಕೂಡ ಒಂದು 15 ನಿಮಿಷಗಳನ್ನ ತೊಗೊಳುತ್ತೆ. ಚೆನ್ನಾಗಿ ನಾವು ಅದನ್ನು ಬಾಯ್ಲ್ ಮಾಡಬೇಕು. ನೋಡಿರಿ, ಈ ಥರ ಮಟನ್ ಹಾಕಿದಾಗ ನಾವೇನು ಮಾಡಬೇಕು, ಅದರ ಚೆನ್ನಾಗಿ ನಾವು ತಿರ್ಕೊಳ್ಬೇಕಾಗುತ್ತೆ. ಯಾಕೆಂತಂದರೆ ನಾವು ಲೋ ಸ್ಟೀಮಲ್ಲೇ ಇಟ್ಟಿವಿ, ಆದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅದು ಅಡಿ ಹತ್ತಂಥದ್ದು ಆಗುತ್ತೆ. ಹಾಗಾಗಿ ಚೆನ್ನಾಗಿ ಅದನ್ನು ನಾವು ಈ ಥರ ತಿರ್ಕೊಳ್ಬೇಕು. ಈ ಥರ ತಿರುತ್ತಾ ಇದ್ದಾಗ ಯಾವುದೇ ರೀತಿ ಸಿಹಿ ಅಂಥದ್ದು ಅಡಿ ಹತ್ತಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಇದೇ ರೀತಿ ನಾವೇನು ಮಾಡ್ತಾ ಇರಬೇಕು, ಚೆನ್ನಾಗಿ ತಿರ್ಕೊಳ್ಬೇಕು. ನೋಡಿರಿ, 15 kg ಮಟನ್ನ ನಾವು ಈ ಥರ ತಿರ್ಕೊಳ್ತಾ ಇದ್ದೀವಿ. ತಿರುವಿ ಕೈಯೆಲ್ಲ ಸ್ವಲ್ಪ ನೋಯ್ತಾ ಇದೆ ವೀಕ್ಷಕರೇ. ಆದರೂ ಕೂಡ ನಿಮಗೋಸ್ಕರ ನಾವು ಈ ಥರ ಕಷ್ಟಪಟ್ಟು ಈ ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ ವೀಕ್ಷಕರೇ. ದಯವಿಟ್ಟು ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಮುಂಬರುವಂಥ ಎಲ್ಲ ವೀಡಿಯೋಸ್ಗಾಗಿ ಆಲ್ ಬಟನ್ ಕ್ಲಿಕ್ ಮಾಡಿ. ಈ ಕುರಿ ಮಟನ್ ಡ್ರೈ ಮಾತ್ರ ಸಕ್ಕತ್ತ ಫ್ಲೇವರ್ ಬರ್ತಾಯಿದೆ ವೀಕ್ಷಕರೇ. ನನಗಂತರೂ ಎಷ್ಟೊತ್ತಿಗೆ ಆಗುತ್ತಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀನಿ. ನೋಡಿರಿ, ಸ್ವಲ್ಪ ಆ ತಿಳಿನೂ ಕೂಡ ಇದರಲ್ಲಿ ಹಾಕೊಳ್ತಾ ಇದ್ದೀವಿ. ಯಾಕೆಂತಂದರೆ ಇನ್ನೂ ಕೂಡ ಸಖತ್ತು ಟೇಸ್ಟ್ ಸಿಗುತ್ತೆ. ಆಲ್ಮೋಸ್ಟ್ ಏನಂತಂದರೆ ಮಟನ್ ಅದರಲ್ಲೇ ನಾವು ಬೇಯಿಸ್ಕೊಂಡಿರೋದು, ಹಾಗಾಗಿ ಅದನ್ನು ತೊಗೊಂಡು ಇದರಲ್ಲಿ ಹಾಕ್ತಾಯಿದ್ದೀವಿ. ಯಾಕೆಂದರೆ ಇನ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲದೂ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಈಗ ಇನ್ನೇನು ಸ್ವಲ್ಪ ಹೊತ್ತಿಗೆ ಈ ಒಂದು ಮಟನ್ ಡ್ರೈ ರೆಡಿ ಆಗುತ್ತೆ ವೀಕ್ಷಕರೇ. ಅದಾದಮೇಲೆ ಮತ್ತೆ ಬೋಟಿ ಮಸಾಲ ಏನು ಹೇಳ್ರಿ, ಎರಡನೇದಾಗಿ ಬೋಟಿ ಮಸಾಲ ಯಾವ ರೀತಿ ಮಾಡೋದನ್ನೋದ ಹೇಳ್ಕೊಡ್ತಾ ಇದ್ದೀವಿ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ, ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ಈಗ ಒಂದು 80% ಅಷ್ಟು ಡ್ರೈ ರೆಡಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ಮಟನ್ ಬೆಂದಿದೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ಸು ನನಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ವಾವ್, ಟೇಸ್ಟ್ ಮಾತ್ರ ಖಡಕ್ಕಾಗಿದೆ, ಸಕ್ಕತ್ತಾಗಿದೆ ಟೇಸ್ಟು. ಆದರೂ ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನೋಡೋಣ, ಇನ್ನೂ ಕೂಡ ಒಂದು 10 ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸ್ತೀವಿ ವೀಕ್ಷಕರೇ. ಚೆನ್ನಾಗಿ ಈ ಥರ ನಾವು ಮಟನ್ನ ಬೇಯಿಸ್ಕೊಂಡು ಅನಂತರ ನಾವು ಮತ್ತೆ ಇದನ್ನು ಚೆನ್ನಾಗಿ ಡ್ರೈ ಮಾಡಬೇಕಂತಂದರೆ ಕನಿಷ್ಠ ಅಂದರೂ ಕೂಡ ಒಂದು 15ರಿಂದ 20 ನಿಮಿಷಗಳನ್ನ ಅದು ತೊಗೊಳುತ್ತೆ. ಅದಾದಮೇಲೆ ಫೈನಲಿ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ.
ಯಾಕೆಂದರೆ ಟೇಸ್ಟ್ ಇನ್ನೂ ಕೂಡ ಸಖತ್ತಾಗಿರುತ್ತೆ. ಹಾಗಾಗಿ ಫೈನಲಿ ನಾವು ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಂತರ ಒಂದು 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಆಲ್ಮೋಸ್ಟು 90% ಆಗಿದೆ. ಇನ್ನು ನೆಕ್ಸ್ಟ್ ಒಲೆಯ ಪಾತ್ರೆಯಲ್ಲಿ ನಾವು ಬೋಟಿನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀವಿ. ನೋಡ್ರಿ ಆಲ್ರೆಡಿ ಡ್ರೈ ಚೆನ್ನಾಗಾಗಿದೆ. ನೋಡ್ತಾ ಇರ್ಬೋದು ಡ್ರೈ ಆಲ್ರೆಡಿ ರೆಡಿ ಆಯಿತು. ಅದಾದಮೇಲೆ ಇನ್ನೂ ಕೂಡ ಸ್ವಲ್ಪ ತಿರುಕೊಳ್ತಾ ಇದ್ದೀವಿ. ಯಾಕೆಂತಂದರೆ ಅಡಿ ಹತ್ಬಾರ್ದಲ್ವ, ಅದಕ್ಕೋಸ್ಕರ ತಿರುಗ್ತಾ ಇದ್ದೀವಿ. ಸ್ನೇಹಿತರೆ ಫೈನಲಿ ಆಲ್ರೆಡಿ ಮಟನ್ ಡ್ರೈ ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ಈಗ ಇದನ್ನು ನಿಮ್ಮ ಮನೆಯಲ್ಲಿ ಈಸಿಯಾಗಿ ನೀವು ಟ್ರೈ ಮಾಡಬಹುದು. ಈಗ ನೆಕ್ಸ್ಟ್ ರೆಸಿಪಿ ಬೋಟಿ ಮಸಾಲ. ಸ್ನೇಹಿತರೆ ಈಗ ಆಲ್ರೆಡಿ ಬೋಟಿ ಎಲ್ಲದೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಅದಾದಮೇಲೆ ನೋಡ್ತಾ ಇರ್ಬೋದು ನೀವು ಬೋಟಿಗೆ ಸಂಬಂಧಪಟ್ಟಂಥ ಎಲ್ಲ ಐಟಮ್ಸ್ ಕೂಡ ಒಂದು ದೊಡ್ಡ ಅರವಾಣದಲ್ಲಿ ನಾವು ಇಟ್ಕೊಂಡಿದ್ದೀವಿ. ಓಕೆ ಬನ್ನಿ ಸ್ನೇಹಿತರೆ, ಈಗ ಬೋಟಿ ಮಸಾಲ ಮಾಡೋಣ. ಈ ಬೋಟಿ ಮಸಾಲ ಮಾಡಲಿಕ್ಕೆ ನಾವು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀವಿ. ರುಬ್ಬಿಕೊಂಡಂತಹ ಮಸಾಲೆಯನ್ನು ಈಗ ಎಣ್ಣೆ ಒಳಗೆ ಹಾಕ್ತಾ ಇದ್ದೀವಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಹಾಕಿದಂಥ ಮಸಾಲೆಯನ್ನು ಎಣ್ಣೆ ಒಳಗೆ ನಾವು ಈ ಥರ ಚೆನ್ನಾಗಿ ಅದನ್ನು ಡ್ರೈ ಮಾಡಬೇಕು. ಈ ಥರ ಡ್ರೈ ಮಾಡೋದ್ರಿಂದ ಇನ್ನೂ ಕೂಡ ಟೇಸ್ಟ್ ಹೆಚ್ಚಾಗುತ್ತೆ ವೀಕ್ಷಕರೇ. ಸ್ನೇಹಿತರೆ ಈ ಬೋಟಿ ಮಸಾಲ ನಾವು ಪಕ್ಕಾ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದು. ಹಾಗಾಗಿ ನೋಡ್ರಿ ನಾವು ಯಾವುದೇ ಕಾರಣಕ್ಕೂ ಕೂಡ ಒಗ್ಗರಣೆ ಹಾಕಿದಾಗ ಈರುಳ್ಳಿನ ನಾವು ಯೂಸ್ ಮಾಡೋದಿಲ್ಲ. ನಂತರ ಬೋಟಿಯ ಜೊತೆಗೆ ನಾವು ಸೌತೆಕಾಯಿ ಮತ್ತು ನಿಂಬೆಹಣ್ಣು ಈರುಳ್ಳಿನ ಯೂಸ್ ಮಾಡ್ತೀವಿ. ನೀವು ಕೂಡ ಯೂಸ್ ಮಾಡಿರಿ. ಯಾಕೆಂತಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಲಿಕ್ಕೆ ಈರುಳ್ಳಿ, ಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಅದಾದಮೇಲೆ ಸೌತೆಕಾಯಲ್ಲಿ ಒಳ್ಳೆ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತು ವಿಟಮಿನ್ ಸಿ ಕೂಡ ಈರುಳ್ಳಿಲಿ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ನಾವು ಸೇವನೆ ಮಾಡಬೇಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ನಾವು ಎಣ್ಣೆಗೆ ಚೆನ್ನಾಗಿ ಮಸಾಲೆನ ಡ್ರೈ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಚೆನ್ನಾಗಿ ಡ್ರೈ ಆಗ್ತಾ ಇದೆ. ಮತ್ತು ನೋಡ್ರಿ ಯಾವುದೇ ಕಾರಣಕ್ಕೂ ಕೂಡ ನಿಲ್ಸಕ್ಕೆ ಹೋಗಬಾರ್ದು, ತಿರುವುದನ್ನ ಚೆನ್ನಾಗಿ ತಿರುತ್ತಾ ಇರಬೇಕು. ಯಾಕೆಂತಂದರೆ ಅದು ಅಡಿಯತ್ತ ಅಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಅದನ್ನು ತಿರುತ್ತಾನೇ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ನಾವು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಯಾಕೆಂದರೆ ಬೆಳ್ಳುಳ್ಳಿ ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಅದನ್ನು ಹಾಕಬೇಕು. ಅದಾದಮೇಲೆ ಸ್ವಲ್ಪ ಶುಂಠಿ ಪೇಸ್ಟ್ ಕೂಡ ರುಚಿಗೆ ತಕ್ಕಂತೆ ನಾವು ಆ್ಯಡ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಇವೆರಡನ್ನೂ ಕೂಡ ಚೆನ್ನಾಗಿ ಮಸಾಲೆಯಲ್ಲಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ಯಾಕೆಂದರೆ ಅಡಿ ಹತ್ತಿರ ತುಂಬಾ ಕಷ್ಟ. ನೋಡ್ರಿ ಚೆನ್ನಾಗಿ ಬೋಟಿ ಮಸಾಲದ ಗೊಜ್ಜು ಚೆನ್ನಾಗಿ ರೆಡಿ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಅದು ಚೆನ್ನಾಗಿ ಬೇಯಬೇಕಲ್ವ ಮಸಾಲೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ನೀರು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಸ್ಟೀಮ್ ಕೂಡ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಸ್ಟೀಮ್ ಜಾಸ್ತಿ ಇತ್ತು, ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ವೀಕ್ಷಕರೇ. ಈಗ ಮಸಾಲೆ ಚೆನ್ನಾಗಿ ಡ್ರೈ ಆಗ್ತಾ ಇದೆ. ಇನ್ನೂ ಸ್ವಲ್ಪ ತಿರ್ಕೊಳ್ತಾ ಇದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಮಿಕ್ಸಿಯಲ್ಲಿ ರುಬ್ಬಿದಂತಹ ಕಾಯಿ ತುರಿಯನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಹಾಗೆಯೇ ಸ್ನೇಹಿತರೆ ಕಾಯಿ ತುರಿ ನಮ್ಮ ದೇಹದ ಬೆಳವಣಿಗೆ ಬೇಕಾದಂತಹ ಪೋಷಕಾಂಶನ ಇದು ಕೂಡ ಕೊಡುತ್ತೆ. ಹಾಗಾಗಿ ನೋಡ್ರಿ ನಾವು ಹೆಚ್ಚಿನದಾಗಿ ಏನು ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಇವುಗಳಲ್ಲಿ ಆಲ್ಮೋಸ್ಟು ಕಾಯಿನ ನಾವು ಆ್ಯಡ್ ಮಾಡ್ತೀವಿ. ಈ ರೀತಿ ಕಾಯಿನ ಹಾಕ್ಕೊಂಡಾಗ ಅದನ್ನು ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಮತ್ತು ನೋಡಿರಿ ವೀಕ್ಷಕರೇ, ನಿಮಗೆ ಕಾಣ್ತಾ ಇದೆ ವೈಟ್ ಇದೆಯಲ್ಲ, ಅದೆಲ್ಲದೂ ಕೂಡ ರೆಡ್ ಕಲರ್ ಆಗೋವರೆಗೂ ಕೂಡ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಅನಂತರ ಏನಾಗುತ್ತೆ, ಇನ್ನೂ ಕೂಡ ಸಖತ್ತು ಟೇಸ್ಟ್ ಕೊಡುತ್ತೆ. ಈಗ ನಾವು ಕ್ಲೀನ್ ಮಾಡಿ ಇಟ್ಟುಕೊಂಡಂತಹ ಬೋಟಿಯನ್ನು ಇನ್ನು ಸ್ವಲ್ಪ ಹೊತ್ತಿಗೆ ಹಾಕ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀವಿ. ಯಾಕೆಂದರೆ ಸ್ವಲ್ಪ ಸಪ್ಪೆ ಆಗಿದೆ. ಹಾಗಾಗಿ ನೋಡ್ತಾ ಇರ್ಬೋದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಹಾಗೆಯೇ ಹಾಕಿದಂಥ ಉಪ್ಪನ್ನ ಸ್ವಲ್ಪ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ತೀವಿ. ಅದಾದಮೇಲೆ ನೋಡ್ರಿ ಬೋಟಿ ಮತ್ತು ಕಡಲೆಕಾಳನ್ನ ನಾವು ಮಸಾಲೆ ಒಳಗೆ ನಾವು ಈಗ ಹಾಕ್ತಾಯಿದ್ದೀವಿ.
ನೋಡ್ತಾ ಇರ್ಬೋದು ವೀಕ್ಷಕರೇ, ತುಂಬ ಕ್ಲೀನಾಗಿ ನೀಟಾಗಿ ನಾವು ಇದನ್ನು ಸ್ವಚ್ಛಗೊಳಿಸಿದ್ದೀವಿ. ತುಂಬ ಕ್ಲೀನಾಗಿದೆ, ನೋಡ್ತಾ ಇರ್ಬೋದು ನೀವು. ಹಾಗೆಯೇ ಮತ್ತೆ ಸ್ವಲ್ಪನೂ ಕೂಡ ಅದರಲ್ಲಿ ನೀರಿರಬಾರ್ದು. ಅದಾದಮೇಲೆ ಈಗ ಅದನ್ನು ಚೆನ್ನಾಗಿ ಈ ಥರ ತಿರುಕೊಳ್ಬೇಕಾಗುತ್ತೆ. ಈ ಥರ ನಾವು ತಿರುತಾನೆ ಇರಬೇಕಾಗುತ್ತೆ, ಯಾಕೆಂದರೆ ಅಡಿಯತ್ತ ಚಾನ್ಸ್ ಇರುತ್ತೆ. ಕನಿಷ್ಠ ಪಕ್ಷ ಇದು ರೆಡಿ ಆಗಲಿಕ್ಕೆ ಇನ್ನೂ ಕೂಡ ಒಂದು 10ರಿಂದ 15 ನಿಮಿಷಗಳ ಕಾಲ ತೆಗೆದುಕೊಳ್ಳುತ್ತೆ. ಅದಾದಮೇಲೆ ನೋಡಿರಿ, ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಮಸಾಲೆ ಜೊತೆ ಈಗ ಬೋಟಿ ಎಲ್ಲದೂ ಕೂಡ ಮಿಕ್ಸ್ ಆಗಿದೆ. ಈಗ ಚೆನ್ನಾಗಿ ಬೇಯಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅದಾದಮೇಲೆ ನೋಡಿರಿ ವೀಕ್ಷಕರೇ, ಸ್ವಲ್ಪ ನೀರು ಹಾಕೊಂಬಿಟ್ಟು ನಾವು ಈ ಥರ ಮತ್ತೆ ತಿರುಗಬೇಕಾಗುತ್ತೆ, ಯಾಕೆಂದರೆ ಇನ್ನೂ ಕೂಡ ಚೆನ್ನಾಗಿ ಅದರಲ್ಲಿ ಕಾಳುಗಳು ಮತ್ತು ಬೋಟಿ ಎಲ್ಲದೂ ಕೂಡ ಚೆನ್ನಾಗಿ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಆಹಾ, ಪರಿಮಳ ಸೂಪರಾಗಿ ಬರ್ತಾ ಇದೆ, ಸಕ್ಕತ್ತಾಗಿದೆ ವೀಕ್ಷಕರೇ ಈ ಬೋಟಿ ಮಸಾಲ. ನೀವು ಕೂಡ ನಿಮ್ಮ ಮನೆಯಲ್ಲಿ ಫುಲ್ಲು ವಿಡಿಯೋ ನೋಡಾದ್ಮೇಲೆ ಟ್ರೈ ಮಾಡಿ. ಇದು ನೋಡ್ರಿ, ಮುದ್ದೆ ಜೊತೆಗೆ ಮತ್ತು ಚಪಾತಿ ಪರೋಟ ಜೊತೆಗೆ ಸಕ್ಕತ್ತಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ನು. ಬೋಟಿ ಮಸಾಲ ಚೆನ್ನಾಗಿ ಡ್ರೈ ಆಗಲಿಕ್ಕೆ ಇನ್ನೂ ಕೂಡ 10ರಿಂದ 12 ನಿಮಿಷಗಳ ಕಾಲ ಟೈಮ್ ತೊಗೊಳುತ್ತೆ ವೀಕ್ಷಕರೇ. ಮತ್ತು ಸ್ನೇಹಿತರೆ, ಈ ಒಂದು ಕುರಿ ಮಟನ್ ಸೇವನೆಯಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಲಾಭಗಳು ಸಿಗ್ತವೆ. ಮೊದಲನೇದಾಗಿ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನನ್ನು ಇದು ನೀಡುತ್ತೆ. ಹಾಗಾಗಿ ನೋಡ್ರಿ, ಕನಿಷ್ಠ ಪಕ್ಷ ವಾರದಲ್ಲಿ 2 ಬಾರಿ ಆದರೂ ಕೂಡ ನಾವು ಈ ರೀತಿ ಕುರಿ ಮಾಂಸದಿಂದ ಮಾಡಿದಂತಹ ಖಾದ್ಯಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಹಾಗೆಯೇ ನಾವು ದಪ್ಪ ಆಗಲಿಕ್ಕೆ ಈ ಕುರಿ ಮಟನ್ ಸಹಾಯ ಆಗುತ್ತೆ. ಹಾಗಾಗಿ ಇದನ್ನು ವಾರದಲ್ಲಿ 2 ಬಾರಿ ಆದರೂ ಕೂಡ ನಾವು ಸೇವನೆ ಮಾಡಬೇಕಾಗುತ್ತೆ. ಎರಡನೇ ಆರೋಗ್ಯ ಲಾಭವನ್ನು ನೋಡುವುದಾದರೆ, ನಾವು ಇತ್ತೀಚಿನ ದಿನಗಳಲ್ಲಿ ಗರ್ಭಿಣಿ ಬಾಣಂತಿಯರು ಮತ್ತು ಮಕ್ಕಳಲ್ಲಿ ರಕ್ತಹೀನತೆ ತುಂಬಾ ಕಂಡುಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅವರು ಸರಿಯಾದ ರೀತಿಯಲ್ಲಿ ಸೊಪ್ಪು, ತರಕಾರಿ, ಮೊಳಕೆ ಕಟ್ಟಿದ ಕಾಳುಗಳಾಗಿರ್ಬೋದು, ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಮೊಟ್ಟೆಗಳಾಗಿರ್ಬೋದು, ಇದನ್ನು ಸೇವನೆ ಮಾಡಲಿದ್ದ ಸಂದರ್ಭದಲ್ಲಿ ಅವರಲ್ಲಿ ರಕ್ತಹೀನತೆ ಉಂಟಾಗುತ್ತೆ. ಹಾಗಾಗಿ ಈ ರಕ್ತಹೀನತೆಯನ್ನು ನಾವು ಹೋಗಲಾಡಿಸ್ಬೇಕಂದ್ರೆ ಮೇಯ್ನಾಗಿ ವಾರದಲ್ಲಿ 2 ಬಾರಿ ಆದರೂ ಕೂಡ ಕುರಿಯ ಮಾಂಸನ ನಾವು ಸೇವನೆ ಮಾಡಬೇಕಾಗುತ್ತೆ. ಇನ್ನು ಮೂರನೇದಾಗಿ ನಮ್ಮ ನರಮಂಡಲದ ಆರೋಗ್ಯವನ್ನು ಕಾಪಾಡುವಲ್ಲಿ ಈ ಕುರಿ ಮಟನ್ ತುಂಬಾ ಸಹಕಾರಿಯಾಗುತ್ತೆ. ಇದಕ್ಕೆ ಪ್ರಮುಖ ಕಾರಣ ಕುರಿ ಮಟನ್ನಲ್ಲಿ ವಿಟಮಿನ್ B12 ಇರುತ್ತೆ. ಹಾಗಾಗಿ ನಮ್ಮ ನರಮಂಡಲದ ನರಗಳನ್ನು ಉತ್ತಮವಾಗಿ ಇರಿಸುವಲ್ಲಿ ಈ ಮಟನ್ ತುಂಬಾ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗಾಗಿ ನಾವು ಈ ಕುರಿ ಮಟನ್ನ ವಾರದಲ್ಲಿ 1-2 ಸಲಿನಾದರೂ ಕೂಡ ಸೇವನೆ ಮಾಡಬೇಕಾಗುತ್ತೆ. ಇನ್ನು 4ನೇದಾಗಿ ಕುರಿ ಮಟನ್ ಸೇವನೆಯಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ನಮಗೇನಾದರೂ ಕೂಡ ಗಾಯಗಳಿದ್ದರೆ ಅದನ್ನು ಬೇಗ ವಾಸಿ ಮಾಡುವಂಥ ತಾಕತ್ತು ಈ ಮಟನ್ನಲ್ಲಿರುತ್ತೆ. ಕಾರಣ ಏನಂತಂದರೆ ಇದರಲ್ಲಿ ವಿಟಮಿನ್ B12 ಜೊತೆಗೆ ಜಿಂಕ್ ಕೂಡ ಸಮೃದ್ಧವಾಗಿರುತ್ತೆ. ಹಾಗಾಗಿ ನಾವು ಇದನ್ನು ಸೇವಿಸಲೇಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಕುರಿ ಮಟನ್ ಸೇವನೆಯಿಂದ ನಮ್ಮ ಮೂಳೆಗಳು ಮತ್ತು ಹಲ್ಲುಗಳ ಆರೋಗ್ಯವನ್ನು ಕಾಪಾಡುತ್ತದೆ. ಹಾಗಾಗಿ ನಾವು ಇದನ್ನು ಸೇವನೆ ಮಾಡಲೇಬೇಕಾಗುತ್ತೆ. ನೋಡಿರಿ, ಆಲ್ಮೋಸ್ಟ್ ಈಗ ನಮ್ಮ ಜನಗಳು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕಂತ ಹೇಳ್ಬಿಟ್ಟು ಜಿಮ್ಮಿಗೆ ಹೋಗೋವಂಥದ್ದು, ಡೈಲಿ ವಾಕ್ ಮಾಡೋಂಥದ್ದು, ಅದಾದಮೇಲೆ ಸ್ಟೂಡೆಂಟ್ಸ್ಗಳಂತೂ ಯಾವಾಗಲೂ ಕೂಡ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗ್ತಾ ಇರ್ತಾರೆ. ಹಾಗಾಗಿ ಅವರ ದೇಹವನ್ನು ಏನು ಸ್ಟ್ರಾಂಗಾಗಿ ಇಟ್ಕೋಬೇಕಂತಂದರೆ ಕುರಿ ಮಟನ್ನ ಸೇವನೆ ಮಾಡಲೇಬೇಕಾಗುತ್ತೆ. ತೆಳ್ಳಗೆ ಇರುವವರಿಗೆ ಒಂದು ಬೋನಸ್ ಟಿಪ್ಸ್. ಎಷ್ಟೋ ಜನ ತುಂಬ ತೆಳ್ಳಗಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಆತ್ಮವಿಶ್ವಾಸನೇ ಕಳ್ಕೊಂಡಿರ್ತಾರೆ. ಅಂಥವರಿಗೆ ಈ ಒಂದು ಮಟನ್ ಸೇವನೆಯಿಂದ ತೂಕವನ್ನು ಯಾವ ರೀತಿ ನಾವು ರೈಸ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಟಿಪ್ಸ್ ಕೊಡ್ತಾಯಿದ್ದೀನಿ ವೀಕ್ಷಕರೇ. ಇವಾಗ ನೋಡಿರಿ, ನಮ್ಮ ಮಸಲ್ಲು ಚೆನ್ನಾಗಿ ಡೆವಲಪ್ ಆಗಬೇಕಂತಂದರೆ ಅದಕ್ಕೆ ಬೇಕಾದಂತಹ ಪ್ರೋಟೀನು ನಾವು ಚೆನ್ನಾಗಿ ಕನ್ಸ್ಯೂಮ್ ಮಾಡಬೇಕು. ಆಗ ನೋಡಿರಿ ನಾವು ದಪ್ಪ ಆಗಲಿಕ್ಕೆ ಕಾರಣ ಆಗುತ್ತೆ. ದಿನದಲ್ಲಿ ಕನಿಷ್ಠ ಅಂದರೂ ಕೂಡ 50ರಿಂದ 60 ಗ್ರಾಮ್ನಷ್ಟು ಕುರಿ ಮಟನ್ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದ ತೂಕವನ್ನು ಹೆಚ್ಚಿಸಿಕೊಳ್ಬೋದು. ಹಾಗೆಯೇ ನೋಡೋಕ್ಕೂ ಕೂಡ ದಪ್ಪ ಆಗಿ ಕಾಣ್ತೀರ. ಹಾಗಾಗಿ ವಾರದಲ್ಲಿ ಒಂದು 5 ದಿನನಾದರೂ ಕೂಡ ನೀವು ಇದನ್ನು ಸೇವನೆ ಮಾಡಲೇಬೇಕಾಗುತ್ತೆ. ಅದರ ಜೊತೆಗೆ ಮೊಟ್ಟೆಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ನಿಮ್ಮ ಡೈಲಿ ಫುಡ್ಡಲ್ಲಿ ಯೂಸ್ ಮಾಡೋದ್ರಿಂದ ತ್ವರಿತವಾಗಿ ನೀವು ದಪ್ಪ ಆಗಬಹುದು. ಸ್ನೇಹಿತರೆ, ಈ ರೀತಿ ಕುರಿ ಮಟನಲ್ಲಿ ಪ್ರೋಟೀನು, ಐರನ್ನು, ವಿಟಮಿನ್ B12 ಮತ್ತು ಜಿಂಕ್, ಫಾಸ್ಫರಸ್ ಆಗಿರ್ಬೋದು, ಇದು ಎಲ್ಲದೂ ಕೂಡ ಅಧಿಕವಾಗಿರುತ್ತೆ. ಇದನ್ನು ನಾವು ತಮ್ಮ ದಿನನಿತ್ಯ ಆಹಾರದಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ನಾವು ಇಟ್ಕೊಳ್ಬೋದು. ಸ್ನೇಹಿತರೆ, ಹಾಗೆಯೇ ಯಾರೆಲ್ಲ ಹೃದಯ ರೋಗ, ಅಧಿಕ ಕೊಲೆಸ್ಟ್ರಾಲ್ ಅಥವಾ ರಕ್ತದೊತ್ತಡ ಇರುವವರು
ಹೆಚ್ಚು ಎಣ್ಣೆಯಿಂದ ಹಾಗೆಯೇ ಮಸಾಲೆಯಿಂದ ತಯಾರಿಸಿದ ಮಟನನ್ನು ಸೇವನೆ ಮಾಡುವುದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಅಂಥವರು ಕಡಿಮೆ ಪ್ರಮಾಣದಲ್ಲಿ ಕುರಿ ಮಟನ್ ಸೇವನೆ ಮಾಡುವುದು ಉತ್ತಮ. ಸ್ನೇಹಿತರೆ ನೋಡಿರಿ, ನಮ್ಮ ಕುರಿ ಬೋಟಿ ಮಸಾಲ ರೆಡಿಯಾಗಿದೆ 90%. ನೀವು ನೋಡ್ತಾ ಇರ್ಬೋದು. ನಾವು ಸ್ವಲ್ಪ ಇದನ್ನು ಸ್ವಲ್ಪ ಹುಳಿ ಕೂಡ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದನ್ನು ತೆಳ್ಳಗೆ ಮಾಡ್ಕೊಂಡಿದ್ದೀವಿ. ಏಕೆಂದರೆ ಮುದ್ದೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ಈಗ ಫೈನಲಿ ನಮ್ಮ ಕುರಿ ಬೋಟಿ ಮಸಾಲ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಮನೆಯಲ್ಲಿ ಫ್ರೀ ಇದ್ದಾಗ ಈ ರೀತಿ ಕುರಿ ಮಟನ್ ಡ್ರೈ, ಕುರಿ ಬೋಟಿ ಮಸಾಲ ಮಾಡ್ಕೊಂಬಿಟ್ಟು ಅದರ ಜೊತೆಯಲ್ಲಿ ರಾಗಿ ಮುದ್ದೆ, ರೊಟ್ಟಿ, ಪರೋಟ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ವೀಕ್ಷಕರೇ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯ ಆಶ್ಚರ್ಯಕರ ರುಚಿ ಮತ್ತು ಆರೋಗ್ಯ ಫಿಟ್ನೆಸ್ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ವೀಕ್ಷಕರೇ, ಶುಭ ದಿನ. ಬಾಯ್ ಬಾಯ್.